ಇದು ತರೀಕೆರೆ ತಾಲೂಕು ಲಿಂಗದಹಳ್ಳಿ ಹೋಬಳಿ ನಂದಿಬಟ್ಲು ಕಾಲೋನಿ. ಇಲ್ಲಿ ಒಂದು ಚೆಲ್ಲಮ್ಮ ಅಂತೇಳಿ ಸುಮಾರು ಒಂದು 60-70 ವರ್ಷದ ವಯೋವೃದ್ಧೆ ಇದ್ದಾರೆ. ಅನಿವಾರ್ಯ ಕಾರಣದಿಂದ ಇವರ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತೇಳಿ ಈ ಭಾಗದ ಮುಖಂಡರಾದಂಥ ಸಲೀಮ್ರವರು ಈ ಒಂದು ಊರಿನ ಗ್ರಾಮಸ್ಥರು ನನಗೆ ಒಂದು ವಾರದಿಂದ ಫೋನ್ ಮಾಡಿದ್ರು. ಕೆಲವಾರು ಕೆಲಸ ಒತ್ತಡ ಇರೋದ್ರಿಂದ ನಾನು ಈ ದಿನ ಅವರಿಗೆ ಡೇಟ್ ಕೊಟ್ಟಿದ್ದೆ. ಅದರಂತೆ ಇವರನ್ನು ಕರ್ಕೊಂಡೋಗಿ KR ಪೇಟೆ, ಮೈಸೂರು ಹತ್ರ ಇರೋ ಮಂಡ್ಯ ಜಿಲ್ಲೆ KR ಪೇಟೆ ಜೈ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಈ ಅಜ್ಜಿನ ಸೇರ್ಪಡೆ ಮಾಡ್ತಾಯಿದ್ದೀವಿ. ಈ ಅಜ್ಜಿ ಅಲ್ಲಿ ಸುಖವಾಗಿರಲಿ ಅಂತೇಳಿ ಊರಿನೆಲ್ಲ ಹಾರೈಸಿ ಇವತ್ತು ನಮ್ಮೊಟ್ಟಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಜ್ಜಿ ಅಳಬೇಡ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವತ್ತಾದರೂ ಕೂಡ ಅಜ್ಜಿನ ನೋಡೋಕ್ಕೆ ಹೋಗ್ಬೋದು, ಅಜ್ಜಿನ ಇಲ್ಲಿಗೆ ಕರ್ಕೊಂಡು ಬರ್ಬೋದು. ನನ್ನ ನಂಬರು ಇವ್ರ ಹತ್ರ ಇರ್ತಾ ಈ ಭಾಗದವ್ರ ಹತ್ರ ತುಂಬ ಇರುತ್ತೆ. ಅಕಸ್ಮಾತ್ ಇದಿಲ್ಲ ಅಂದರೆ ಲಿಂಗದಹಳ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸರ ಹತ್ರ ಎಲ್ಲ ನನ್ನ ನಂಬರ್ ಇರುತ್ತೆ. ಇಲ್ಲ ತರೀಕೆರೆ ಬಂದು ಬರೀ TGM ಅಂದರೂ ಸಾಕು. ಇವತ್ತು ಈ ಭಾಗದ ಮನೋಜ್ ಇರ್ಬೋದು ಅಥವಾ ರಮೇಶ್ ಇರ್ಬೋದು, ಅವರಿಗೆಲ್ಲ ಬರೀ ಹೆಸರು ಹೇಳಿದ್ರೆ ನನ್ನ ಹೆಸರು ಹೇಳಿದ್ರು ಗೊತ್ತಾಗುತ್ತೆ. ಹಾಗಾಗಿ ಈ ಥರದವರು ಯಾರೇ ಇದ್ದರೂ ಕೂಡ ಉಚಿತವಾಗಿ ಕರ್ಕೊಂಡೋಗೋ ವ್ಯವಸ್ಥೆ. ಏಕೆಂದರೆ ಇವರೊಟ್ಟಿಗೆ ನಾವು ಹುಟ್ಟಿದ್ದೀವಿ, ನಮ್ಮೊಟ್ಟಿಗೆ ಇವರು ಹುಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸೇರಿ ಇಂಥ ಒಳ್ಳೆ ಕೆಲಸ ಮಾಡೋಣ. ಈ ದಿನ ಎಲ್ಲರೂ ಒಳ್ಳೆ ಸಂತೋಷವಾಗಿ ಜೀವನ ಕಳೀಲಿ ಅಂತೇಳಿ ಹಾರೈಸಿ ನಮ್ಮೊಟ್ಟಿಗೆ ಕಳಿಸ್ಕೊಡ್ರಿ. ನೀವು ಯಾವತ್ತಿದ್ರೂ ಕೂಡ ಅಜ್ಜಿನ ಮತ್ತೆ ವಾಪಸ್ ಕರ್ಕೊಂಡು ಬರ್ಬೋದು, ನೋಡೋಕ್ಕೂ ಹೋಗ್ಬೋದು. ಯಾವತ್ತಾದರೂ ನೀವು ನೋಡ್ತೀವಿ ಅಂದರೆ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ. ಆಮೇಲೆ ಇನ್ನು ಮುಂದೋಗಿ ಮಾತಾಡಬೇಕು ಅಂತಂದರೆ ಆಕಸ್ಮಿಕವಾಗಿ ಏನಾರು ಆಯಿತು ಅಂದರೆ ನಮಗೆ ತಿಳಿಸ್ತಾರೆ. ನಾವು ಈ ಭಾಗದವರಿಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಅನಿವಾರ್ಯ ಕಾರಣ ಫೋನ್ ನಂಬರ್ ಸಿಗಲಿಲ್ಲ ಅಥವಾ ಇನ್ನೊಂದಾಗಲಿಲ್ಲ ಅಂದರೆ ಎಲ್ಲ ಪೂರ್ತಿ ಎಲ್ಲ ಅಲ್ಲೇ ಮಾಡ್ತಾರೆ. ಮುಂದಿನ ಕಾರ್ಯಗಳು ಅದು ಆ ಥರನೂ ಇದೆ. ನೀವು ಹೋಗ್ತಾ ಯಾವತ್ತಾದರೂ ಕೂಡ ಮೈಸೂರಿಗೆ ಹೋಗ್ತಾ ವೃದ್ಧಾಶ್ರಮ ನೋಡ್ಬೋದು. ಅಲ್ಲಿ ತುಂಬ ಇದ್ದಾವೆ ವೃದ್ಧಾಶ್ರಮಗಳು. ಈ ವೃದ್ಧರನ್ನ ಕರ್ಕೊಂಡೋಗಿ ಬಿಡೋಂಥ ಕೆಲಸ ಯಾರಿಗೂ ಸಿಗಬಾರ್ದು. ನನಗೂ ಅತ್ಯಂತ ಮನಸ್ಸಿಗೆ ನೋವಾಗ್ತಿದೆ. ಏಕೆಂದರೆ ಇವರನ್ನ ಬಿಟ್ಟು ಬರಬೇಕಾದ್ರೆ ನಾವು ಎಷ್ಟೋ ಸಲ ಕಣ್ಣೀರು ಹಾಕ್ತೀವಿ. ನಾವು ಇವತ್ತು ವಯಸ್ಸಾಗಿದ್ದೀವಿ, ಮುಂದೆ ನನಗೂ ಕೂಡ ವಯಸ್ಸಾಗ್ಬೋದು. ಇಲ್ಲಿ ಒಬ್ಬರೇ ಅಂತಲ್ಲ, ಬರೀ ಬಡವರೇ ಅಂತಲ್ಲ, ಕೋಟ್ಯಾಧೀಶರು ಕೂಡ ಅನಿವಾರ್ಯ ಕಾರಣದಿಂದ ವೃದ್ಧಾಶ್ರಮದಲ್ಲಿದ್ದಾರೆ. ಯಾರಿಗೂ ಶಾಶ್ವತವಲ್ಲ. ಅದಕ್ಕೆ ನಾವು ಈ ಥರದವರಿಗೆ ನಾವೆಲ್ಲರೂ ಸೇರಿ ಒಳ್ಳೆ ಕೆಲಸನ ಮಾಡಿದ್ರೆ ಇದು ದೇವ್ರ ಮೆಚ್ಚ ಅಂತ ಕೆಲಸ ಆಗ್ತಿದೆ. ಅದರಿಂದ ಇವತ್ತು ಅಜ್ಜಿಗೆ ನೀವೆಲ್ಲರೂ ಹಾರೈಸ್ರಿ, ಕರ್ಕೊಂಡೋಗಿ ಅಲ್ಲಿಗೆ ಸೇರಿಸ್ಬರ್ತೀವಿ. ಅಲ್ಲಿ ಸೇರಿಸಿದಾಗ ಆ ವೃದ್ಧಾಶ್ರಮದ ವಸ್ತು ಫೋಟೋ ವೀಡಿಯೋ ಮಾಡಿ ಸಲೀಮ್ ಅವ್ರಿಗೆ ಹಾಕ್ತೀವಿ. ಅಲ್ಬೇಡ, ಹೋಗ್ಬಾ, ಖುಷಿಯಾಗಿ ಹೋಗ್ಬಾ. ಫೇಸ್ಬುಕ್ ನೋಡಿ.